ನ್ಯೂಸ್ ವರದಿ. ಬಂಗಾರಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ಬೆಸ್ಕಾಂ ಆವರಣದಲ್ಲಿ ಶ್ರೀ ವಿದ್ಯಾಗಣಪತಿ ದೇವಾಲಯ 22ನೇ ವರ್ಷದ ವಾರ್ಷಿಕೋತ್ಸವ ಇಂದು ನಡೆಯಿತು. ಸುಮಾರು ಭಕ್ತಾದಿಗಳು ಮತ್ತು ಬೆಸ್ಕಾಂ ಎಲ್ಲಾ ಸಿಬ್ಬಂದಿ ವರ್ಗದವರು 2005ರಲ್ಲಿ ಸ್ಥಾಪನೆಯಾಗಿದ್ದ ಶ್ರೀ ವಿದ್ಯಾಗಣಪತಿ ದೇವಾಲಯ ಹಿರಿಯರು ಮತ್ತು ಮುಖಂಡರು ಎಲ್ಲಾ ಸೇರಿ ಸ್ಥಾಪನೆ ಮಾಡಿದ್ರು. ಇದುವರೆಗೂ ತಿಂಗಳ ಸಂಕಷ್ಟ ಚತುರ್ಥಿ ಮತ್ತು ಗಣೇಶ ಚತುರ್ಥಿ ಮತ್ತು ಎಲ್ಲ ಹಬ್ಬಗಳ ಆಚರಣೆ ನಡೆಸಿಕೊಂಡು ಬಂದಿದ್ದರು. ಶ್ರೀ ವಿದ್ಯಾ ಗಣಪತಿಗೆ ಇಂದು ಬೆಳಗ್ಗೆ ಹಾಲು ಅಭಿಷೇಕ, ಪಂಚಾಮೃತ ಅಭಿಷೇಕ ನಡೆಯಿತು. ಬಂದಿರುವ ಭಕ್ತಾದಿಗಳು ಮತ್ತು ಬೆಸ್ಕಾಂ ಸಿಬ್ಬಂದಿ ವರ್ಗದವರು ಪೂಜೆ ನಂತರ ಸಂಕಲ್ಪವನ್ನು ಮಾಡಿಕೊಂಡು ದೇವರಿಗೆ ಕೃಪೆ ಪಾತ್ರರಾಗಿದ್ದರು. 2005ರಲ್ಲಿ ಸ್ಥಾಪನೆಯಾಗಿದ್ದ ಶ್ರೀ ವಿದ್ಯಾ ಗಣಪತಿ ದೇವಾಲಯದಲ್ಲಿ ಮೇಲ್ವಿಚಾರಕರಾಗಿ ಸಿದ್ದನಹಳ್ಳಿ ಎಸ್.ವಿ. ಮಂಜುನಾಥ್ ಇದುವರೆಗೂ ನಡೆಸಿಕೊಂಡು ಬಂದಿದ್ದರು ಮತ್ತು ಸಿಬ್ಬಂದಿ ವರ್ಗದವರು ಕೈಜೋಡಿಸಿದ್ದರು. ಪ್ರಧಾನ ಅರ್ಚಕರಾದ ರವಿ 22 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತಾದಿಗಳು ಮತ್ತು ಎಲ್ಲಾ ಬೆಸ್ಕಾಂ ಸಿಬ್ಬಂದಿಯವರಿಗೂ ದೇವರ ಕೃಪೆಗೆ ಪಾತ್ರರಾದರು. ವಾಕರ್ತಾತೌ ಸಂಪೃತ್ತೌ ವಾಕರ್ತ ಪ್ರತಿಪತ್ತಿಗೆ ಜಗದತ್ ಪಿತರೋ ವಂತೆ ಪಾರ್ವತಿ ಪರಮೇಶ್ವರೌ ಶಂಕರಂ ಲೋಕಶಂಕರಂ ಶಂಕರ ಆನಂದ ಶಂಕರಂ ಶ್ರೀ ಮಹಾಗಣಪತಿ ನಮಃ ಮನಸಾಭೀಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಮಹಾಗಣಪತಿ ಅನುಗ್ರಹತಾ ಸಿದ್ಧಿರಸ್ತು. ನಮ್ಮ ಬೆಸ್ಕಾಂ ಆವರಣದಲ್ಲಿರುವ ಬಂಗಾರಪೇಟೆ ವಿದ್ಯಾಗಣಪತಿಯ ದೇವಾಲಯದಲ್ಲಿ ಇಂದು 21 ವರ್ಷ ಮುಗಿದು 22ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಬೆಳಗ್ಗೆ ಪಂಚಾಮೃತಾಭಿಷೇಕ ಮತ್ತು ರುದ್ರಾಭಿಷೇಕ ಮತ್ತು ವಿಶೇಷವಾಗಿ ಹೂವಿನ ಅಲಂಕಾರ ಮತ್ತು ಎಲ್ಲ ಭಕ್ತಾದಿಗಳು ಬಂದು ಆಗಮಿಸಿ ಯಶಸ್ವಿಗೊಳಿಸಿ, ಇದೇ ರೀತಿ ನಮ್ಮ 2005ರಿಂದ ಇದನ್ನು ಸ್ಥಾಪನೆ ಮಾಡಿದವರು ಎಲ್ಲ ಭಕ್ತಾದಿಗಳು, ಇಲ್ಲಿ ವರ್ಕರ್ಸು ಅಂದರೆ ತಪ್ಪಾಗತ್ತೆ, ಅದರಿಂದ ವರ್ಕರ್ಸ್ ಇಲ್ಲ ಇದರಲ್ಲಿ, ಎಲ್ಲ ಭಕ್ತಾದಿಗಳು ಸಹಕರಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾಗಣಪತಿಯ ಅನುಗ್ರಹವನ್ನು ಪಡೆದು ಮುಂದಿನ ದಿನಗಳಲ್ಲಿ ಈ ನಮ್ಮ ಗಣೇಶನ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಕ್ತಾದಿಗಳೆಲ್ಲರೂ ಸೇರಿ ಇದನ್ನು ಇನ್ನೂ ಯಶಸ್ವಿಗೊಳಿಸಬೇಕಾಗಿ ನಮ್ಮ ವಿದ್ಯಾಗಣಪತಿಯ ದೇವಾಲಯ ಭಕ್ತಾದಿಗಳೆಲ್ಲರೂ ಹಮ್ಮಿಕೊಳ್ಳಲಾಗಿತ್ತು. ಅದರಿಂದ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಗಣೇಶನ ಆಶೀರ್ವಾದ. ವಿದ್ಯಾಗಣಪತಿ ದೇವಾಲಯ 2005ರಿಂದ ಶುರುವಾಗಿ ಇಂದು ಮುಗಿದು 22 ಪ್ರಾರಂಭವಾಗಿ ನಮ್ಮ ಎಲ್ಲ ಭಕ್ತಾದಿಗಳು ಎಲ್ಲರೂ ಸೇರಿ ಇವತ್ತಿನ ವಿಶೇಷವಾಗಿ ನಮ್ಮ ಬೆಸ್ಕಾಂ ಆವರಣದ ಎಲ್ಲ ಭಕ್ತಾದಿಗಳು ಸೇರಿ ಈ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಿಂದ ಎಲ್ಲ ಭಕ್ತಾದಿಗಳು ಆಶೀರ್ವಾದ ಅನುಗ್ರಹ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇದು ವಿದ್ಯಾಗಣಪತಿ ದೇವಾಲಯ.